ದಕ್ಷಿಣ ಚೀನಾದಲ್ಲಿ ಭಾರೀ ಪ್ರವಾಹ, ಹಾವುಗಳು ಪ್ರತ್ಯಕ್ಷ ಆಗಿದೆ. ಅಣೆಕಟ್ಟು ಒಡೆದು ನೀರಿನಲ್ಲಿ ತೇಲಿ ಬಂದಿದೆ 900 ಹಾವುಗಳು. ಇದು ದಕ್ಷಿಣ ಚೀನಾದಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ, ಹಾವುಗಳು ಪ್ರತ್ಯಕ್ಷ ಆಗಿದೆ. ಅಣೆಕಟ್ಟು ಒಡೆದು ಹೋಗಿ ಆ ನೀರಿನಲ್ಲಿ 900 ಹಾವು ಬಂದಿದೆಯಂತೆ. ದಕ್ಷಿಣ ಚೀನಾದ ನ್ಯಾನಿಂಗ್ ನಗರದಲ್ಲಿ ಅಣೆಕಟ್ಟು ಬ್ಲಾಸ್ಟ್ ಆಗಿದೆ. ಭಾರೀ ಪ್ರವಾಹ, ಛಿದ್ರಗೊಂಡಿದೆ ಡ್ಯಾಮ್. ಪ್ರವಾಹದಿಂದ ಡ್ಯಾಮ್ ಛಿದ್ರಗೊಂಡಿದೆ. ಭಾರೀ ಪ್ರವಾಹ ನೀರಿನಲ್ಲಿ ಹರಿದಾಡ್ತಾ ಇದೆ. ಹಾವು ಕಚ್ಚಿ ಓರ್ವ ಮಹಿಳೆಯ ಸಾವನ್ನು ಕೂಡ ಅಪ್ಪಿದ್ದಾರೆ. ಚೀನಾದ ಗುಂಗೋಕ್ಸ್ ಪ್ರಾಂತ್ಯದಲ್ಲಿ ಹಾವುಗಳ ಕಾಟ ಶುರುವಾಗಿದೆ. ಚೀನಾದ ದೃಶ್ಯ, ದಕ್ಷಿಣ ಚೀನಾದಲ್ಲಿ ಅಣೆಕಟ್ಟು ಒಡೆದು ಪ್ರವಾಹ ಸೃಷ್ಟಿಯಾಗಿ ಅಲ್ಲಿ 900 ಹಾವುಗಳು ಕಾಣಿಸ್ಕೊಂಡಿದೆ. ಜನ ನೋಡಿ ಅದಕ್ಕೆ ಹೆದರದೇನೆ ನೇರವಾಗಿ ಆ ಹಾವುಗಳನ್ನ ಹಿಡಿತಾ ಇದ್ದಾರೆ. ದಕ್ಷಿಣ ಚೀನಾದಲ್ಲಿ ಭಾರೀ ಪ್ರವಾಹಕ್ಕೆ ಈಗ 900 ಹಾವುಗಳು ಪ್ರತ್ಯಕ್ಷ ಆಗಿದೆ. ಎಲ್ಲಂದರಲ್ಲಿ ಹರಿದಾಡ್ತಾ ಇದೆ ಹಾವುಗಳು. 1,30,000ಕ್ಕೂ ಹೆಚ್ಚು ಮಂದಿಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಅಣೆಕಟ್ಟು ಹೊಡೆತಕ್ಕೆ ನೀರಿನಲ್ಲಿ ತೇಲಿ ಬಂದಿದೆ 900 ಹಾವು. ದಕ್ಷಿಣ ಚೀನಾದ ನ್ಯಾನಿಂಗ್ ನಗರದಲ್ಲಿ ಅಣೆಕಟ್ಟು ಬ್ಲಾಸ್ಟ್ ಆಗಿರುವಂಥದ್ದು. ನೀರಿನಲ್ಲಿ ಹರಿದಾಡ್ತಾ ಇರೋ ಹಾವು ಒಬ್ಬ ಮಹಿಳೆಗೆ ಕಚ್ಚಿದೆ. ಆ ಮಹಿಳೆ ಸಾವನ್ನಪ್ಪಿದ್ದಾರೆ. ಚೀನಾದ ಗುಂಗೋಕ್ಸಿ ಪ್ರಾಂತ್ಯದಲ್ಲಿ ಹಾವುಗಳ ಕಾಟ ಶುರುವಾಗಿದೆ. ಈಗ ಎಲ್ಲಂದರಲ್ಲಿ ಹಾವು, ನೋಡಿದ ಕಡೆ ಹಾವು, ನೀರಿನಲ್ಲಿ ಹಾವು. ನೋಡಿ ಜನ ಎಷ್ಟು ಹುಚ್ಚಾಟವನ್ನು ಮೆರಿತಾ ಇದ್ದಾರೆ. ದೃಶ್ಯ ಒಂದು, ಆ ಪ್ರವಾಹದ ನೀರಲ್ಲಿ ಹರಿದು ಬರ್ತಾ ಇರುವಂಥ ನೀರಿನಲ್ಲಿ ಹಾವು ಕೂಡ ಇದೆ, ಅದನ್ನು ನೋಡಿಸ್ತಾ ಇದ್ದಾರೆ. ಎರಡನೇ ದೃಶ್ಯ, ನೀರಿನ ಮಧ್ಯೆ ಎಡೆ ಎತ್ತಿದೆ ಹಾವು, ಅದರ ಎಡೆ ಮಾತ್ರ ಕಾಣಿಸ್ತಾ ಇದೆ. ಇನ್ನು ಮೂರನೇ ದೃಶ್ಯ, ಆ ಹಾವನ್ನು ಹಿಡಿತಾರೆ ಜನ, ಅದನ್ನು ಹಾವನ್ನು ಹಿಡಿದು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.